ಏನು ಇನ್ನೇ ಆಯ್ತೇನಮ್ಮ? ಆಯ್ತು ಕಣೋ, ಕೊಡಲೆ ತಗೋತೀನಿ ಬಟ್ ಚೆನ್ನಾಗಿ ಬಡ್ಸು. ಕೆಲಸ ಕಾರ್ಯ ಅಂತೂ ಬಂದೇನೇ ಇಲ್ಲ. ತಿಂದು ಸರ್ಯಾಗೆ ಇಡೀ ದಿವಸ ಊರೆಲ್ಲ ಸುತ್ತಾಡಿ ರಾತ್ರಿ ಗುಳಿತಾ ಬಂದು ಮನೇಲಿ ಮಲ್ಕೋತಾನೆ. ಚೆನ್ನಾಗಿ ತಿನ್ಸು. ಒಂದು ಜವಾಬ್ದಾರಿ ಇಲ್ಲ, ಏನೂ ಇಲ್ಲ, ತಿನ್ನಿಸ್ತಾ ಇರು ಸುಮ್ಮನೆ ಹಂಗೆ. ಈಗ ತಿನ್ನೋ ಬೇಡ ನಾನು. ತಿನ್ನೋದಿದ್ರೆ ತಿಂದು ಇದ್ದೋಗೋ. ಒಂದು ಹೊತ್ತು ತಿಂದು ಉಪವಾಸ ಇದ್ರೆ ಯಾರು ಸಾಯಲ್ಲ, ಯಾರು ನುಕ್ಸಾನು ಇಲ್ಲ. ತಿನ್ನೋದು ತಿನ್ನು, ಇಲ್ಲ ಬಿಟ್ಟು ಓಡತ್ತೆ. ದೊಡ್ಡ ಮನ್ಸಿಗೆ ತಿನ್ಸು. ಯಾಕ್ರಿ ಯಾವಾಗ್ಲೂ ಹೀಗೆ ಮಗನ್ ಬೈತಾನೆ ಇರ್ತೀರಾ? ಅವನಿಗೆ ಸುಮ್ಮನೆ ಕೂತಿದಾನ, ಎಕ್ಸಾಮ್ ಬರೀತಿದ್ದಾನೆ, ಇಂಟರ್ವ್ಯೂ ಅಟೆಂಡ್ ಮಾಡ್ತಾನೆ ಇದ್ದಾನೆ. ಕೆಲಸ ಸಿಕ್ಕಿಲ್ಲ ಅಂದ್ರೆ ಅವನೇನ್ರಿ ಮಾಡ್ತಾನೆ? ಸೀತು, ನೀನು ಅವ್ನ ಪರವಾಗಿ ಬಯಸ್ಕೊಂಡು ಮಾತಾಡ್ತೀವಿ. ಏನು ಎಕ್ಸಾಮ್ ಬರೀತಿದ್ದಾನೆ? ಏನು ಎಕ್ಸಾಮ್ ಬರೀತಾ ಇದ್ದಾನ? ಏನು ಇಂಟರ್ವ್ಯೂ ಮಾಡ್ತಿದ್ದಾನೆ? ಏನಾದ್ರು ಕೇಳಿದ್ರೆ ಬರೀ ಉಡಾಫೆ ಮಾತುಗಳೇ ಆಡ್ತಾ ಇರ್ತಾನೆ. ಏನು 37 ವಯಸ್ಸಾಯ್ತು, 30 ವರ್ಷ, ಈಗಲೂ ಒಂದು ಕೆಲಸ ತಗೊಂಡಿಲ್ಲ. ಎಲ್ಲದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಏನಾದ್ರು ಮಾಡ್ಬೇಕಲ್ವಾ? ಏನಾದ್ರು ಹೇಳಿದ್ರೆ ಅವ್ನು ಸರಿ ಇಲ್ಲ, ಇವನ್ ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ನೀನ್ ಸರಿ ಇಲ್ಲ, ದೇಶನೇ ಸರಿ ಇಲ್ಲ. ಇದಾ ಅವ್ನು ಪರವಾಗಿ ವಯಸ್ಸು ಮಾತಾಡಿ ನಾವಿಲ್ಲಿ ಗೊತ್ತಾಕಂದ್ರೆ ಮುಗಿದ ಕತೆ ಒಂದು. ಹೋಗ್ಲಿ, 26ನೇ ತಾರೀಕು ವೋಟಿಂಗ್ ಡೇ ಇದೆ. ಅವ್ನಿಗೆ ಏನಾದ್ರು ಮಾಡಿ ಅಟ್ಲೀಸ್ಟ್ ಒಂದು ವೋಟಿಂಗ್ ಹಾಕೋದು ಒಂದು ಜವಾಬ್ದಾರಿ ಹೋಗ್ಬೇಕು. ಅದಾದ್ರು ಮಾಡಿ. ಅದು ಹೋಗ್ಬೇಕಾದ್ರೆ ಅದು ಆಧಾರ್ ಕಾರ್ಡು, ವೋಟಿಂಗ್ ಕಾರ್ಡು ಏನೋ ಬಿಟ್ಕೊಳ್ತಾರೆ. ಅದು ಬಿಟ್ಟೋದ್ರು ಹೋದವ. ಸರಿ ಇದೆ, ಸರಿ ಒಂದೆಲ್ಲ ಬಿಟ್ಟಾಕು. ತಿಂಡಿ ಬಡ್ಸು. ನನಗೆ ಕೆಲಸ ಐತೆ, ನಿನಗೂ ಸ್ವಲ್ಪ ಶಾಪಿಂಗ್ ಕರ್ಕೊಂಡು ಬಂದಿರಿ ಬಾ. ತಿಂಡಿ ಏನು ಇಲ್ಲ, ನಡೀತಾ ಇದ್ರಿ. ಮಗನ್ಗೆ ಏನು ತಿನ್ನಕ್ ಬಿಡ್ಲಿಲ್ಲ ನೀವು. ಯಾವಾಗ್ಲೂ ಒಂದೇ ಗೋಳ ಆಯ್ತು. ಏನಾಯ್ತು? ಹೇಳೋಕೆ ಇಲ್ಲ ನನಗೆ. ಏನಮ್ಮ ಯಾವ ಜೊತೆ ಕರ್ಕೊಂಬರೋದಮ್ಮ, ಮೊದಲು ಮನೆ ಸೇರ್ಕೊಡಿಮ್ಮ. ಸರಿ ಇಲ್ಲ ತಿರುಳು. ಯಾಕೋ ಇಲ್ಲ ರಾಜಣ್ಣ, ಇಷ್ಟು ವರ್ಷ ಆದ್ರೂ ಇನ್ನೂ ಒಂದು ಕೆಲಸ ಸಿಗ್ಲಿಲ್ಲ. ಮನೇಲಿ ನೋಡಿದ್ರೆ ಅಪ್ಪ ಬಾಯಿ ಬಂದಂಗೆ ಬೈತಾರೆ. ಮನ್ಸಿನ ಹೆಂಗಿರುತ್ತೆ? ನಿಮ್ಮಪ್ಪ ಯಾಕೆ ಒಳ್ಳೆಯಲ್ಲ ದೇವರಂತ ಬರೀಕ ಹೌದು, ಟೀ ಕೊಟ್ಟಿದ್ದಾರೆ. ತಡಿಯಪ್ಪ, ವ್ಯಾಪಾರ ಆಗಿಲ್ಲ, ತಡಿಯಪ್ಪ, ಬಟ್ಟೆ ತಡಿಯಪ್ಪ, ಬಟ್ಟೆ ತಡಿಯಪ್ಪ. ಟೀ ಬಟ್ಟೆ ಕೊಡ ಯಾರೋ ರೆಗ್ಯುಲರ್ ಕಸ್ಟಮರ್ ಅನ್ಸುತ್ತೆ. ಯಾಕೆ ಮಾಮೂಲಿ ಬಿಡಪ್ಪ, ಟೀ ಕೊಟ್ಟಿದ್ದಾರೆ. ಹೌದೌದು, ಓಟ್ ಹಾಕಿ ಗೆಲ್ಸಿದ್ದೀರಲ್ಲ, ಇದೆಲ್ಲ ಮಾಮೂಲಿನೇ. ಕೊಟ್ಟೆ ಬೇಡಪ್ಪ, ಎಲ್ಲರೂ ಟೀ ಕೊಡ್ತೀನಿ. ಯಾಕೋ ಮುಖ ಎಲ್ಲ ತುಂಬಾ ಕಷ್ಟ ಇದೆಯಲ್ಲ. ಕಾಲೇಜ್ ಡೇಸಲ್ಲಿ ಚಾರ್ಮಿಂಗ್ ಇರ್ಬೋದು. ಇಷ್ಟು ವರ್ಷ ಆದ್ರೂ ಇನ್ನೂ ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ. ಮನೇಲಪ್ಪ ಬಾಯಿ ಬಂದಂಗೆ ಸಿಗ್ತಾರೆ. ನಾನೇನು ಮಾಡಲಿ? ಅದಕ್ಕೆ ಯಾಕೋ ಹೋಗಿ ಕರ್ಕೊಬೇಡಬೇಕು. ನಿಂಗೆ ಒಂದಲ್ಲ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ಒಳ್ಳೇದಾಗೇ ಆಗುತ್ತೆ, ತಲೆ ಕೆಟ್ಕೋಬೇಡ. ಏನವು ಇದೇ ತಿಂಗಳು 26 ಮತ್ತು ಮೇ 1ನೇ ತಾರೀಕು ಎಲೆಕ್ಷನ್ ಇರುತ್ತೆ. ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡೋಣ. ಅದರಿಂದ ನಮಗ, ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಎಲ್ಲರೂ ಒಳ್ಳೇದಾಗ್ತದೆ. ನಾವೆಲ್ಲರೂ ಮಿಸ್ ಮಾಡಲಾರ್ದು ಒಂದು ದಿನ ವೋಟ್ ಮಾಡೋಣ. ಏನ ವೋಟ್ ಮಾಡ್ಬೇಕಾ? ವೋಟ್ ಮಾಡಿದ್ರೆ ಒಳ್ಳೇದಾಗುತ್ತಾ? ಇದೆಲ್ಲ ಇನ್ನೂ ಕನ್ಸು ಕಾಣ್ತಾ ಇದ್ದೀರಾ? ಅದೇ ಭ್ರಮೇಲಿದ್ದೀರಾ? ಇವರೆಲ್ಲ ಎಲೆಕ್ಷನ್ ಮುಗಿಯೋ ತನಕ ಅಷ್ಟೇ ನಿಮ್ಮ ಅಕ್ಕಪಕ್ಕ ಓಡಾಡ್ತಾ ಇರ್ತಾರೆ. ಒಂದು ಸಲ ಗೆದ್ದ ಮೇಲೆ ಮುಗೀತು, ನಿಮ್ ಕಡೆ ತಲೆನೂ ಹಾಕಲ್ಲ.
ಭಾರತದ ಒಂದು ಇಷ್ಟು ವರ್ಷ ಆದರೂ ಕರೆಕ್ಟಾಗಿ ಉದ್ಯೋಗ ಸಿಗ್ತಾ ಇಲ್ಲ, ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ. ದಿನ ಬೆಳಗಾದ್ರೆ ರೇಪು, ದರೋಡೆ, ಕೊಲೆ ಮಾಮೂಲಿ ಆಗೋಗ್ಬಿಟ್ಟಿದೆ. 18 ವರ್ಷ, 10 ವರ್ಷ, 5 ವರ್ಷ, 2 ವರ್ಷದ ಮಗುನ ಕೇಳಿದ್ರೆ ಅಸಹ್ಯ ಬರ್ತಾ ಇದೆ. ಇವ್ರನ್ನೆಲ್ಲ ವೋಟ್ ಮಾಡ್ಬೇಕಂತ ವೋಟ್. ಈಗಲೂ ಈ ದಿನಕ್ಕೂ ತಂದೆ ತಾಯಿ ಗಾಬರಿಯಿಂದ ಇರ್ತಾರೆ. ತನ್ನ ಮಗಳು ಆಚೆ ಹೋದವಳು ಮನೆಗೆ ವಾಪಸ್ ಬರ್ತಾಳೋ ಇಲ್ವೋ ಅಂತ. ಆ ತರ ಪರಿಸ್ಥಿತಿಯಲ್ಲಿ ವೋಟ್ ಮಾಡಿ ಅಂತೀರಾ? ನೋಡ್ರ, ನನಗೆ ಎಲೆಕ್ಷನ್ ವೋಟಿಂಗು ಇದರಲ್ಲಿ ಯಾವುದು ನನಗೆ ಅರ್ಥನೂ ಆಗಲ್ಲ. ನಾನು ವೋಟ್ ಮಾಡಲ್ಲ. ವಾ ಪ್ರಭು, ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಯಪ್ಪ. ಏನ್ ಮಾಡ್ತಿದ್ದೆ ನಮ್ಮ ದೇಶಕ್ಕೆ ನೀನು? ಏನಾಗ್ತಿದೆ ಅಂತ ಗೊತ್ತಾ ದೇಶದೊಳಗೆ? 18 ವರ್ಷ ಆದ್ಮೇಲೆ ಒಂದ್ಸಲ ಹೋಗಿ ವೋಟ್ ಹಾಕಿದ್ಯಾ? ಒಂದ್ಸಲ ವೋಟ್ ಹಾಕು. ವೋಟ್ ಹಾಕಿ ಅಂದ್ರೆ ಇಷ್ಟೆಲ್ಲ ಮಾತಾಡೋ ಅಧಿಕಾರ ಆಗ್ಲಿ ಹಕ್ಕಾಗ್ಲಿ ನೀನ್ ಕಳ್ಕೊತೀಯ. ವೋಟ್ ಹಾಕು. ನೋಡ್ರದು, ನಮ್ದು ಪ್ರಜಾಪ್ರಭುತ್ವ ದೇಶ. ವೋಟ್ ಮಾಡೋದು ನಮ್ಮ ಹಕ್ಕು, ಅದನ್ನ ನಾವು ಬಿಡಬಾರ್ದು. ನಮ್ ಒಂದ್ ವೋಟಿಂದ ದೇಶನ ಕಟ್ಲೂಬಹುದು, ಇಳಿಸ್ಲೂಬಹುದು. ಅಷ್ಟು ಮಹತ್ವದ ನಮ್ಮ ಒಂದೊಂದು ವೋಟಿದ್ರು. ನೀನ್ ವೋಟ್ ಮಾಡಂಗಿಲ್ಲ ಅಂತ ಹೇಳೋದೇ ಇಲ್ಲ. ಎಲ್ಲರೂ ಸೇರಿ ಅವತ್ತ ದಿನ ವೋಟ್ ಮಾಡ್ಲೇಬೇಕು, ನೀನು ಬಂದೇ ಬರ್ತೀಯ. ರಾಜಣ್ಣ ನೀವೇನಂತೀರಿ? ವೈಷ್ಣವಿ ಹೇಳಿದ್ದು ಕರೆಕ್ಟ್ ಆಗಿದೆ ಕಣಪ್ಪ, ಕರೆಕ್ಟ್ ಆಗಿದೆ. ನೀವು ರಾಜಣ್ಣ ಇವ್ರು ಹೇಳಿದ್ದಕ್ಕೆಲ್ಲ ಹೂ ಅಂತಿರಲ್ಲ. ಅಲ್ಲ, ನಿಮಗೇನಂತದ್ದು ಒಳ್ಳೇದಾಗಿರೋದು? ಇಷ್ಟು ವಯಸ್ಸಾಗಿದೆ, ಇನ್ನು ಈ TND ಇಟ್ಕೊಂಡು ಕಷ್ಟ ಪಡ್ತಾನೆ ಇದ್ದೀರಾ. ಏನಂತದ್ದು ಈ ದೇಶ ನೀವು ಒಳ್ಳೇದು ಮಾಡಿರೋದು? ರಘು, ನನಗೆ 2 ಮಕ್ಕಳು. ಮಗಳು ಡಾಕ್ಟರ್ MD, ಅಪ್ಪನ ಹಾಸ್ಪಿಟಲ್ ಕೆಲಸ ಮಾಡ್ತಿರೋದು. ಮಗ ಹೈಕೋರ್ಟಲ್ಲಿ ಲಾಯರ್, ವಕೀಲ. ಇದೆಲ್ಲ ಹೆಂಗಾಗ್ಬಿಡ್ತು? TND ಆಗ್ಬಿಟ್ಟಿದ್ಯಾ? ವೋಟ್ ಹಾಕಿದೆ ನಾನು. ವೋಟ್ ಹಾಕಿದ್ದಕ್ಕೆ ಆಗಿದ್ದು. ನಾನು ಇಡೀ ಜೀವನದಲ್ಲಿ ಒಂದ್ಸರಿನೂ ವೋಟ್ ಹಾಕೋದು ತಪ್ಪೇ ಇಲ್ಲ. ನನ್ನ ಮಕ್ಕಳು ಅಷ್ಟೇನೆ ಸರಿಯಾದ ಅಭ್ಯರ್ಥಿನ ಆಯ್ಕೆ ಮಾಡ್ಕೊಂಡೆ. ನನ್ನ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ಆಮೇಲೆ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ದು ಅವರಿಗೆ. ಹೆಂಗಾಯ್ತು? ಇವೆಲ್ಲ ಕರೆಕ್ಟ್ ಟೈಮಿಗೆ ನಾನು ವೋಟ್ ಹಾಕಿದ್ದಕ್ಕೆ ಆಗಿದ್ದು. ಈ ದೇಶ ಅಭಿವೃದ್ಧಿ ಆಗ್ತದೆ, ವೋಟ್ ಹಾಕಬೇಕು. ನನಗೇನೋ TND ನನ್ನ ತಾಯಕ ನಾನು ಮಾಡ್ತಾ ಇದ್ದೀನಿ, ತಾಯಕ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಸ್ವಂತ ಮನೆಗಳೆಲ್ಲ ಇದಾವೆ ಕಣಪ್ಪ. ನನಗೆ ದೇವ್ರು ಚೆನ್ನಾಗಿಟ್ಟವನೆ. ವೋಟ್ ಮಾಡಬೇಕು. ವೋಟಿಂದಾನೇ ಎಲ್ಲ ಪ್ರತಿಯೊಂದು ನೋಡೋ, ಒಂದು ದೇವ್ರು ಹಾಕಿ ನೋಡೋ, ಇನ್ನೊಂದು ವೋಟು. ನೀವು ಹೇಳಿದ್ಬಿಟ್ರೆ ಆ ಸ್ವರ್ಗನೇ ಭೂಮಿಗೆ ಇಟ್ಬಿಡ್ಬೋದು. ತಿಳ್ಕೊಡ್ರಿ, ನೀವೆಲ್ಲ ತಿಳ್ಕೊಡ್ರಿ. ಯುವಕರಿದ್ದೀರಾ ಎಲ್ಲ ದಯಮಾಡಿ 26ನೇ ತಾರೀಕು ವೋಟ್ ಮಾಡಿ. ರಘು, ನೀನು ನಿಮ್ಮ ಅಪ್ಪಾಜಿ ಮಗ ತುಂಬ ಒಳ್ಳೆಯ, ನೀನಂತೂ ವೋಟ್ ಮಾಡಲೇಬೇಕಣಪ್ಪ. ದಯಮಾಡಿ ವೋಟ್ ಮಾಡಿ. ರಾಜಣ್ಣ, ನಮ್ಮ ಮಕ್ಕಳೆಲ್ಲ ಇಂಥ ಒಳ್ಳೊಳ್ಳೆ ಪೊಸಿಷನ್ಸ್ ಇದ್ದಾರೆ. ಹೌದಪ್ಪ, ರಾಜಣ್ಣ ಹೇಳಿದ್ದು ಕರೆಕ್ಟು ರಘು. ನಾವೆಲ್ಲರೂ ವೋಟ್ ಮಾಡಲೇಬೇಕು. ನಾವೆಲ್ಲರೂ ವೋಟ್ ಮಾಡೋಣ. ನೀನು ಎಷ್ಟು ಹೇಳಿದ್ರು ಅಷ್ಟೇ ಬಿಡು. ನಿಮ್ಗೆ ಯಾರು ಹೇಳ್ತಾರೆ ಸರಿ, ನಾವೆಲ್ಲ ಹೊರಡ್ತೀವಿ. ನಾನು ರಘು, ತಿಂಡಿ ಮಾಡೋದು? ಇಲ್ಲ ಕಣ, ಅಪ್ಪ ಬಾಯಿಗೆ ಬಂದಂಗೆ ಬೈದು ಅಂತ ಸರ್ ಬಂದ್ಬಿಟ್ಟೆ. ಅಮ್ಮ ಇಷ್ಟು ಬೇಜಾರು ಮಾಡ್ಬಿಟ್ರು ಏನೋ. ಹೊಟ್ಟೆ ತುಂಬ ಹಸಿವಾಗ್ತಾ ಇದೆ. ನಾನು ತಿಂಡಿ ಮಾಡೋದು ಬಂದ್ಬಿಟ್ಟೆ. ನಡಿ, ನಮ್ಮ ಮನೆಗೆ ಹೋಗೋಣ, ತಿಂಡಿ ಮಾಡ್ತೀವಿ. ಸರಿ ಬಾ. ರಾಜಣ್ಣ, ಆಯ್ತಪ್ಪ. ರಘು, ನೀನು ವೋಟ್ ಮಾಡಪ್ಪ. ನೀನು ಬಂದೆ. ಹೌದು, ಹೇಗಿದ್ದೀರಾ? ಪರವಾಗಿಲ್ಲ, ನಾಟ್ ಬ್ಯಾಡ್. ಮನು, ಏಪ್ರಿಲ್ 26 ಹಾಲಿಡೇ ಅಂತ ಹೇಳಿದ್ರಿ ಅಲ್ವಾ? ಹೌದು ರಮ್ಯಾ, ಯಾರಿಲ್ಲ ಅಂದಿದ್ದು? ಶಾಪಿಂಗ್ ಗೆ ಪ್ರಾಮಿಸ್ ಮಾಡಿದ್ದೀರಾ, ಮರೀದೆ ಕರ್ಕೊಂಡು ಹೋಗ್ಬೇಕು. ತುಂಬಾ ಪ್ಲಾನ್ ಮಾಡ್ಬಿಟ್ಟಿದೀವಿ ನಾವು. ಆಯ್ತು ರಮ್ಯಾ, ಹೋಗೋಣ ಅಷ್ಟೇ ತಾನೆ. ಅಪ್ಪ, ಅಮ್ಮ, ಏಪ್ರಿಲ್ 26 ವೋಟಿಂಗ್ ದಿನ ಅಲ್ವಾ? ಹೌದು ಪುಟಿ, ಯಾರಿಲ್ಲ ಅಂದಿದ್ದು? ಮತ್ತೆ ನೀವು ಶಾಪಿಂಗ್ ಪ್ಲಾನ್ ಮಾಡ್ತಾ ಇದ್ದೀರಕ್ಕೆ ನೀವು ವೋಟ್ ಮಾಡಲ್ವಾ? ರಘು ಅಂತ ನೀವು ವೋಟ್ ಮಾಡಲ್ವಾ? ಪುಟಿ, ನಿಮ್ಗೆ ಇವಾಗ ತಾನೇ ರಜೆ ಸಿಕ್ಕಿದೆ. ನೆಕ್ಸ್ಟ್ ಸಲ ಯಾವಾಗಾನ ವೋಟ್ ಮಾಡೋಣ. ನಾವು ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ. ನಮ್ಮ ಟೀಚರ್ ಹೇಳ್ತಾ ಇದ್ರು ವೋಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನ ಯಾರೂ ಮಿಸ್ ಮಾಡಬಾರ್ದು ಅಂತ. ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ವೋಟ್ ಮಾಡಲೇಬೇಕು ಅಂತಲೂ ಹೇಳ್ತಾ ಇದ್ರು. ಪುಟ್ಟಿ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾವು ಶಾಪಿಂಗ್ ಪ್ಲಾನ್ ಮಾಡ್ತೀವಿ. ಈ ದೇಶದ ಸಿಟಿಸನ್ ಆಗಿ ನಾನು ನನ್ನ ಕರ್ತವ್ಯನ ಮರ್ತ್ಬಿಟ್ಟು ಶಾಪಿಂಗ್ ಪ್ಲಾನ್ ಮಾಡ್ತೀನಿ. ರಮ್ಯಾ, ಪುಟ್ಟಿ ಫಸ್ಟು ವೋಟ್ ಮಾಡಬೇಕು, ಆಮೇಲೆ ಶಾಪಿಂಗ್ ಮಾಡೋಣ. ಸರಿನಮ್ಮ? ರಘು, ನೀನು ಕೂಡ ವೋಟ್ ಮಾಡಬೇಕು, ಮಿಸ್ ಮಾಡಬೇಡ. ಆಯ್ತಾಯ್ತು, ತಿಂಡಿ ಕೊಡ್ತೀನಿ ಅಂದ್ಬಿಟ್ಟು ಬಹಳ ತಪ್ಪು ಅನ್ಸುತ್ತೆ. ನನ್ನ ಜವಾಬ್ದಾರಿನ ಮತ್ತು ನಾನು ವೋಟೇ ಮಾಡ್ತಾ ಇಲ್ಲ. ವೋಟ್ ಮಾಡದೇ ಇದ್ಮೇಲೆ ನನಗೆ ಪ್ರಶ್ನೆ ಮಾಡೋ ನೈತಿಕತೆ ಎಲ್ಲಿಂದ ಬರುತ್ತೆ? ಇಲ್ಲ, ನಾನು ಬದಲಾಗಬೇಕು. ನನ್ನ ಸ್ನೇಹಿತರು ಹೇಳಿದ್ದು
ಚಿಕ್ಕ ಹುಡುಗಿ, ಅವಳಿಗಿರೋ ಕಾಳಜಿನೂ ನಮ್ಗಿಲ್ವಲ್ಲ. ತಂದೆ ತಾಯಿಗೆ ಒಳ್ಳೆ ಮಗನೂ ಆಗಲಿಲ್ಲ, ಸಮಾಜಕ್ಕೆ ಒಳ್ಳೆ ಪ್ರಜೆನೂ ಆಗಲಿಲ್ಲ. ಇದು ಒಂದು ಜೀವನನ? ಇಲ್ಲ, ನಾನು ಬದಲಾಗ್ತೀನಿ. ನಾನು ಖಂಡಿತ ವೋಟ್ ಮಾಡ್ತೀನಿ. ಈ ಎಲೆಕ್ಷನ್ ಇಂದಾನೆ ವೋಟ್ ಮಾಡ್ತೀನಿ. ಯಾವತ್ತೂ ಕೂಡ ನಾನು ವೋಟ್ ಮಾಡೋದನ್ನ ಮರೆಯೋದಿಲ್ಲ. ನಮ್ಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಏನೋ ಅಂತ ಇಂಪಾರ್ಟೆಂಟ್ ಕೆಲಸ ಇಲ್ಲ ನಿಮ್ಗೆ ಬೆಳಗ್ಗೆನೆ? ನಾನು ವೋಟ್ ಮಾಡಕ್ ಹೋಗ್ತಾ ಇದ್ದೀನಿ. ನೀನು ವೋಟ್ ಮಾಡಕ್ ಹೋಗ್ತಿದ್ಯಾ? ಹೌದು. ಓಕೆ, ಹೋಗ್ಬ. ವೋಟರ್ ಐಡಿ ಕಾರ್ಡ್ ತಗೊಂಡಿದ್ಯಾ? ಸರಿ, ಹೋಗ್ಬ. ರೀ ರೀ ಏನಿಸಿತ್ತು ಇಲ್ಲಿ ಕೊಡೋದೇ ನೋಡ್ದಾ, ಯಾವಾಗ್ಲೂ ಮಗನ್ ಬೈತಾನೆ ಇರ್ತೀರಾ. ಮಗ ವೋಟ್ ಮಾಡಕ್ ಹೋಗ್ತಾ ಇದ್ದಾನೆ. ನಮ್ಮ ರಘುನ ಹೌದು. ವೋಟ್ ಮಾಡಿ ಹೋಗ್ತದ ಹಾ, ಅಲ್ಲೇ ಅದೇ ಭ್ರಮೇಲಿ ಇದೆಯಾ ನೀನು? ಒಟ್ಟ ಒಂದು ಬಿಟ್ಟು ಕೂಲಿ ತರ ತಿರ್ಬೇಕು ಹೋಗಿದ್ದಾನೆ ಅಷ್ಟೇ. ಇಲ್ಲ ರೀ, ನಿಜವಾಗ್ಲೂ ವೋಟಿಂಗ್ ಐಡಿ ಕಾರ್ಡ್ ತಗೊಂಡೇ ಹೋಗಿದ್ದಾನೆ. ಹಂಗಂತೀಯ? ಹೌದು, ನಿಜವಾಗ್ಲೇನೆ? ನಿಜವಾಗ್ಲೂ ಕಣ್ರಿ. ಏ ಪರವಾಗಿಲ್ಲ, ನನ್ನ ಮಗನಿಗೂ ಒಳ್ಳೆ ಬುದ್ಧಿ ಬಂದಿದೆ. ಹಾ, ನೀವೇ ಸುಮ್ಮನೆ ಯಾವಾಗ್ಲೂ ಅವನ್ನ ಬೈತಾನೆ ಇರ್ತೀರಾ. ಅವನಿಗೂ ಜವಾಬ್ದಾರಿ ಇದೆ. ಭಾರಿ ಖುಷಿ ಆಗ್ತಾ ಇದೆ ಇವಾಗ. ಇದೇ ಖುಷಿಯಲ್ಲಿ ಒಳ್ಳೆ ಸ್ಪೆಷಲ್ ಅಡಿಗೆ ಮಾಡಿ ಅವನಿಗೂ ಕುತ್ಕೊಂಡು, ಮಗನ ಜೊತೆ ತುಂಬಾ ವರ್ಷ ಆಯ್ತು ಊಟ ಮಾಡಿ, ಅವನಿಗೆ ಕುತ್ಕೊಂಡು ಕುಟುಂಬ ಸಮೇತ ಒಳ್ಳೆ ಊಟ ಮಾಡಿ ಇಲ್ಲ ಹೊರಗಡೆ ಒಂದು ಸಿಗಾಟ ಮಾಡೋಣ. ಹೇಳ್ತೀಯ? ಸರಿ ಸರಿ ಮಾಡ್ತೀನಿ, ಆದ್ರೆ ನಿಮಗೆ ಬಿಟ್ಟು. ಏ ಟಿಟು, ಟಿಕಾ ರಘು ನಮ್ಗಿಂತ ಮುಂಚೆನೆ ಹೋಗ್ತಿದ್ದಾರೆ ಓಟ್ ಹಾಕಕ್ಕೆ. ಬದಲಾವಣೆ ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು. ರಘು ಓಟ್ ಮಾಡೋದು ನನಗೆ ತುಂಬಾ ಖುಷಿ ಆಯ್ತು ಕಣ. ಹೌದು, ನೀವೆಲ್ಲ ಹೇಳಿದ್ದು ನನಗೆ ಮನವರಿಕೆ ಆಯಿತು. ನನ್ನ ಕರ್ತವ್ಯನ ನಾನು ಮರ್ತ್ಬಿಟ್ಟಿದ್ದೆ. ಅದಕ್ಕೆ ವೋಟ್ ಮಾಡ. ಬನ್ನಿ ವೋಟ್ ಮಾಡ. Considering after the work in the valley. ರಘುಪ್ಪ, ಅಪ್ಪ ವೋಟ್ ಮಾಡ್ತೀರಪ್ಪ? ಹೇ ನನ್ನ ಮಗನೇ, ನನ್ನ ಮಗನಾಗಿ ಬಿಟ್ಟಿದ್ರು ಸಾಕಾಯ್ತು ಇವತ್ತು. ರಘು, ಊಟ ಹಾಕ್ತೀಯಾ? ಇಲ್ಲ ರಘು, ಈಗ ಹೋಗ್ಬರ್ತೀನಿ. ನಾನು ನಿಮ್ಮಮ್ಮ ವೋಟ್ ಮಾಡ್ಬಿಡ್ತೀವಿ, ಇಲ್ಲೇ ಇರು. ಒಟ್ಟಿಗೆ ಮನೆಗೆ ಹೋಗಿ ನಿಮ್ಮಮ್ಮ ಒಳ್ಳೆ ಅಡಿಗೆ ಮಾಡಿದ್ದಾರೆ. Error ಬರ್ತಾ ಇದೆ. ರಘು, ರಜನ ನೀನು ವೋಟ್ ಮಾಡ್ತೀರಪ್ಪ? ಹೌದು ರಾಜಣ್ಣ. ಸಂತೋಷ ಕಣಪ್ಪ, ತುಂಬಾ ಸಂತೋಷ ಕಣ, ಒಳ್ಳೇದಾಗಿದೆ. ಆಯ್ತು ರಾಜಣ್ಣ. ಸಹೃದಯರೇ, ಮತದಾನ ಬಂಧುಗಳೇ, ಮತದಾನ ಪ್ರಜಾಪ್ರಭುತ್ವದ ಸಂಭ್ರಮಾಚರಣೆ. ಈ ಸಂಭ್ರಮಾಚರಣೆಯಲ್ಲಿ ಯಶಸ್ವಿಯಾಗಿ ನಡೆದಾಗ ಮಾತ್ರ ದೇಶ ಸರ್ವತೋಮುಖ ಏಳಿಗೆ ಕಾಣಲು ಸಾಧ್ಯ. ನಮ್ಮ ಮತದಾನ ನಮ್ಮ ಜವಾಬ್ದಾರಿ, ನಮ್ಮ ಭವಿಷ್ಯದ ದಿಕ್ಕನ್ನು ಬದಲಾಯಿಸುವ ಹಕ್ಕು. ದೇಶದ ಸಂರಕ್ಷಣೆ, ನಮ್ಮೆಲ್ಲರ ಹಿತರಕ್ಷಣೆಗಾಗಿ ಪ್ರಬುದ್ಧ, ವಿದ್ಯಾವಂತ, ಪ್ರಜ್ಞಾವಂತ, ಸರ್ವೋತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ಮುಕ್ತ, ನ್ಯಾಯಸಮ್ಮತ, ಪ್ರಜಾಸತ್ತಾತ್ಮಕ, ಪಾರದರ್ಶಕ ಮತದಾನದಲ್ಲಿ ಪಾಲ್ಗೊಳ್ಳೋಣ. ನಮ್ಮ ಹಕ್ಕನ್ನು ನಾವು ತಪ್ಪದೆ ಚಲಾಯಿಸೋಣ. ನಾವಂತೂ ಮತದಾನ ಮಾಡೇ ಮಾಡ್ತೀವಿ. ನೀವು ಮಾಡ್ತೀವಿ.
ನೀವು ಬನ್ನಿ, ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಮತದಾನ